ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇದು ಜಿ ಟಿ ವರ್ಸಸ್ ಆರ್ ಆರ್ ಮ್ಯಾಚ್, ನಿನ್ನೆ ಆಗಿದ್ದ ಮ್ಯಾಚ್ ಇಲ್ಲಿ ಅಹಮದಾಬಾದಲ್ಲಿ. ವಿಜಯ ಯಾತ್ರೆ, ಜಿ ಟಿ ವಿಜಯ ಯಾತ್ರೆ ಅಂತಲೇ ಹೇಳಬೇಕು. ಜಿ ಟಿ ಬ್ಯಾಟಿಂಗ್ಗೆ ಆರ್ ಆರ್ ಧೂಳಿಪಟ ಅಂತಲೇ ಹೇಳಬೇಕು. ಹಂಗಿತ್ತು ಮ್ಯಾಚ್ ನಿನ್ನೆ. ಒನ್ ಸೈಡ್ ಆಗೋಯ್ತು ಗೇಮು. ಹೇಗಿತ್ತು ಅಂತ ಮುಂದೆ ಮಾತಾಡೋಣ. ಟಾಸ್ ವಿನ್ ಆಗಿದ್ದು ಆರ್ ಆರ್ ಚೂಸ್ ಮಾಡಿದ್ದು ಫೀಲ್ಡಿಂಗ್. ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಜಿ ಟಿ. ಕಲೆ ಹಾಕಿದ್ದೆಷ್ಟು 217 ರನ್, 6 ವಿಕೆಟ್ ಕಳ್ಕೊಂಡು 20 ಓವರ್ಗೆ. ಸೊ ಸುದರ್ಶನ್, ನೀಡ್ ಟು ವಾಚ್ ಔಟ್ ದ ಗಾಯ್. ಈ ಹುಡುಗ ಪಕ್ಕ ಇಂಡಿಯನ್ ಟೀಮ್ಗಂತೂ ಆಡ್ತಾನೆ. ಆಡಿಲ್ಲ ಅಂದರೆ ಅದು ಇಂಡಿಯನ್ ಟೀಮ್ಗೆ ನಷ್ಟ ಅಂತ ನನ್ನ ಅಭಿಪ್ರಾಯ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಮತ್ತು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ. ಮತ್ತು ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಚಾನಲ್ನ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ನ್ಯೂ ವೀಡಿಯೋಸ್ಗೋಸ್ಕರ. ಯಾಕೆ ಸುದರ್ಶನ್ ನಾನು ಇಷ್ಟು ಹೇಳ್ತಿದ್ದೀನಿ ಅಂದರೆ, ಸಾಯಿ ಸುದರ್ಶನ್ ಬಗ್ಗೆ, ಈ ಹುಡುಗ ಕನ್ಸಿಸ್ಟೆಂಟಾಗಿ ರನ್ಸ್ ಮಾಡ್ತಿದ್ದಾರೆ ಜಿ ಟಿಗೆ. ನೆನ್ನೆ ಒಂದು ಚಾರ್ಟ್ ನೋಡ್ತಿದ್ದೆ, ಫಾಸ್ಟೆಸ್ಟ್ 3000 ರನ್ಸ್ ಮಾಡೋದ್ರಲ್ಲಿ 2ನೇ ಪ್ಲೇಸಲ್ಲೇನೋ ಇದ್ದಾರೆ. ಫಸ್ಟು ಶೇನ್ ವಾನ್ ಅನಿಸುತ್ತೆ, ಅದಾದಮೇಲೆ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ, ತಪ್ಪು ಹೇಳಿದೆ ಕ್ಷಮಿಸಿ. ಬಟ್ ಈ ಹುಡುಗ ಅಂತೂ ಇದ್ದೇ ಇದ್ದಾನೆ. ಸೊ ಅಷ್ಟು ಕನ್ಸಿಸ್ಟೆಂಟಾಗಿ ಜಿ ಟಿಗೆ ಪ್ರೂವ್ ಮಾಡ್ತಿದ್ದಾನೆ. ರನ್ಸ್ ಬರ್ತಿದೆ ಈ ಹುಡುಗನ ಬ್ಯಾಟಿಂದ. ಸ್ಪಿನ್ನರ್ಸ್ ಹೊಡಿತಾನೆ, ಫಾಸ್ಟ್ ಬೌಲರ್ಸ್ ಹೊಡಿತಾನೆ, ಒಳ್ಳೆ ಸ್ಕೂಪ್ ಶಾಟ್ಸ್ ಆಡ್ತಾನೆ. ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಸಖತ್ತಾಗಿದೆ, ರನ್ ಸಖತ್ತಾಗಿ ಮಾಡ್ತಾರೆ. ಸಖತ್ ಬ್ರೈಟ್ ಫ್ಯೂಚರ್ ಇದೆ. ಸೊ ಇದೇ ಥರ ಕನ್ಸಿಸ್ಟೆಂಟಾಗಿ ಆಡ್ತಾ ಇರಲಿ, ಬಟ್ ಆರ್ ಸಿ ಬಿ ಮೇಲೆ ಬೇಡ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ನೋಡೋಣ. ಆರ್ಚರ್ಗೆ ಫಸ್ಟ್ ವಿಕೆಟು. ಇವತ್ತು ಅವ್ರ ಕ್ಯಾಪ್ಟನ್ ಶುಭ್ಮನ್ ಗಿಲ್ಗೆ ಬಾಯ್ ಅಂತ ಹೇಳಿ ಬೇಗ ಕಳಿಸ್ಬಿಟ್ರು. ಬಟ್ ನನಗನ್ಸಿದ್ದು ಏನಂದರೆ, ಆರ್ಚರ್ನ ಇನ್ನೂ ಸ್ವಲ್ಪ ಪುಷ್ ಮಾಡಿದರೆ ಪವರ್ ಪ್ಲೇಲೇ ಮೇ ಬಿ ಸ್ಟ್ರಗಲ್ ಆಗ್ತಿದ್ರ ಅಂತ. ಆಲ್ರೆಡಿ ಸ್ಟ್ರಗಲ್ ಆಗ್ತಿದ್ರು ಅವರು ಆರ್ಚರ್ ಬೌಲಿಂಗಲ್ಲಿ. ಬಟ್ ಅದನ್ನು ಕಂಟಿನ್ಯೂ ಮಾಡಿದರೆ ಮೇ ಬಿ ಇನ್ನೂ ಒಂದು ಬೇಗ ವಿಕೆಟ್ ಸಿಕ್ತಿತ್ತೇನೋ. ಬಟ್ ಅಲ್ಲೊಂದು ಸಂಜು ಸ್ಯಾಮ್ಸನ್ ಎಡ್ಬಿದ್ದಾರೆ ಅಂತ ನನಗೆ ಅನಿಸ್ತಿದೆ. ನಿಮಗೆ ಏನಿಸ್ತು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಅದಾದಮೇಲೆ ಬಂದಿದ್ದು ಸುದರ್ಶನ್ ಮತ್ತು ಬಟ್ಲರು ರಾಜಸ್ಥಾನ್ ಮೇಲೆ ನನ್ನ ಯಾಕೆ ಬಿಟ್ರಿ ನೀವು ಅನ್ನೋ ಇದರಲ್ಲೇ ಹೊಡೆದ್ರು. ಬಟ್ ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡೋಕ್ಕಾಗಿಲ್ಲ ಅವ್ರು. ನಾನು ಹೇಳ್ತೀನಿ, ಬಟ್ಲರ್ ಯಾವತ್ತಿದ್ರೂ ಚೇಸಿಂಗಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಬರುತ್ತೆ. ಹೇಗೆ ವಿರಾಟ್ ಕೊಹ್ಲಿ ಚೇಸ್ ಮಾಸ್ಟರು, ಆಲ್ಮೋಸ್ಟ್ ಬಟ್ಲರು ಹಾಗೇನೆ ಚೇಸಿಂಗಲ್ಲೇ ಅವ್ರ ರನ್ಸ್ ಬರುತ್ತೆ. ಅಂದರೆ ಚೇಸಿಂಗಲ್ಲಿ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ, ಒಳ್ಳೆ ಆ್ಯಾವ್ರೇಜಲ್ಲಿ ಮ್ಯಾಚ್ನ ಗೆಲ್ಸ್ಕೊಡ್ತಾರೆ ಮತ್ತು ರನ್ಸ್ ಮಾಡ್ತಾರೆ. ಫಸ್ಟ್ ಬ್ಯಾಟಿಂಗಲ್ಲಿ ಅವ್ರು ರನ್ಸ್ ಮಾಡೋದು ತುಂಬ ಕಡಿಮೆ ನಾನು ನೋಡೋ ಪ್ರಕಾರ. ನೀವು ಯಾವ್ದಾರು ಆ ಥರ ಇನ್ನಿಂಗ್ಸ್ ನೆನಪಿದ್ರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಅದಾದಮೇಲೆ ಬಂದಿದ್ದು ಶಾರುಖ್ ಖಾನ್ನ ಪ್ರಮೋಟ್ ಮಾಡಿದ್ರು ಇವತ್ತಿನ ದಿನ, ನಿನ್ನೆ ದಿನ. ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಈಸ್ ಆಲ್ಸೋ ಪ್ರೂವ್ ದಟ್ ಈ ಅನ್ಕ್ಯಾಪ್ಡ್ ಪ್ಲೇಯರ್ ಅವ್ರು ಏನು ರಿಟೈರ್ ಮಾಡ್ಕೊಂಡಿದ್ರು, ಶಾರುಖ್ ಖಾನ್ ಆಗಲಿ, ತೆವಾಟಿ ಆಗಲಿ, 150+ ಸ್ಟ್ರೈಕ್ ರೇಟಲ್ಲಿ ಆಡೋ ಬ್ಯಾಟ್ಸ್ಮನ್ಗಳವರು. ಸಖತ್. ಅವ್ರಿಗೆ ಇಷ್ಟು ದಿನ ಅವ್ರಿಗೆ ಟಾಪ್ 3ನೇ ಆಡೋದ್ರಿಂದ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ. ಮೇ ಬಿ ಹೆಂಗೆ ಆಡ್ತಾರೆ ಅಂತ ನೋಡೋಕ್ಕೆ ಅಂತಲೇ ಪ್ರಮೋಟ್ ಮಾಡಿದ್ರು ಅಂತ ನನಗೆ ಅನಿಸ್ತಿದೆ. ಬಟ್ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ 20 ಬಾಲ್ಗೆ 36 ರನ್ನು ಹೊಡೆದು ತೀಕ್ಷಣಾಗಿ ಔಟ್ ಆದರು. ಜೋಸ್ ಬಟ್ಲರ್ಗೆ ತೀಕ್ಷಣನೇ ಔಟ್ ಮಾಡಿದ್ರು. 2 ವಿಕೆಟ್ ತೊಗೊಂಡ್ರು ತೀಕ್ಷಣ. ಜೋಫ್ರಾ ಆರ್ಚರ್ 2 ವಿಕೆಟ್ ಏನೋ ತೊಗೊಂಡ್ರು. 1 ವಿಕೆಟ್ ಜೋಫ್ರಾ ಆರ್ಚರ್, 1 ವಿಕೆಟು. ತುಷಾರ್ ದೇಶಪಾಂಡೆ 2 ವಿಕೆಟ್. ಅದಾದಮೇಲೆ ಬಂದಿದ್ದು ರುದರ್ಫೋರ್ಡ್, ಅವ್ರು ಇಂಪ್ಯಾಕ್ಟ್ ಪ್ಲೇಯರ್. ಈ ಮ್ಯಾಚಲ್ಲಿ ಏನು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಆ್ಯಸ್ ಎ ಇಂಪ್ಯಾಕ್ಟ್ ಪ್ಲೇಯರ್. ಅವರು ಪ್ರತಿ ಮ್ಯಾಚಲ್ಲೂ ಕನ್ಸಿಸ್ಟೆಂಟಾಗಿ ರನ್ ಹೊಡಿತಾ ಬರ್ತಿದ್ದಾರೆ. ಬಟ್ ಈ ಮ್ಯಾಚಲ್ಲಿ ಬೇಗ ಔಟ್ ಆಗಿಬಿಟ್ಟು ಹೋದರು. ಅದಾದಮೇಲೆ ಬಂದಿದ್ದು ರಾಹುಲ್ ತೆವಾಟಿಯಾ, ರಶೀದ್ ಖಾನ್. ರಾಹುಲ್ ತೆವಾಟಿಯಾನು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಮಾಡಿದ್ರು. 12 ಬಾಲ್ಗೆ 24 ರನ್ ಹೊಡಿದ್ರು. ರಶೀದ್ ಖಾನ್ ಬಂದು ಏನೋ ಬಂದಂಗೆ ಬೀಸ್ತಾ ಇದ್ರು. ಬಟ್ ಅದು ಔಟ್ ಆಗಿದ್ದ ಬಾಲ್ ಅವ್ರು ಜೈಸ್ವಾಲ್ ಒಳ್ಳೆ ಕ್ಯಾಚ್ ಹಿಡಿದ್ರು. ಅವ್ರು ನೋಡಲೇ ಇಲ್ಲ, ಜಸ್ಟ್ ಹಿಂಗೆ ಹೊಡೆದು ಅವ್ರು ಈ ಕಡೆನೇ ತಿಳ್ಕೊಂಡಿದ್ರು. ಅದು ಕ್ಯಾಚ್ ಹಿಡ್ಕೊಂಡು ಒಳ್ಳೆ ಕ್ಯಾಚ್ ಹಿಡಿದ್ರು ಯಶಸ್ವಿ ಜೈಸ್ವಾಲ್. ಒಳ್ಳೆ ಇದಿತ್ತು. ಬಟ್ ನನಗನ್ಸಿದ್ದು ಇವ್ರದ್ದು ಬೌಲಿಂಗಲ್ಲಿ ದ ಎಕ್ಸ್ ಫ್ಯಾಕ್ಟರ್ ಬಂದು ಸಂದೀಪ್ ಶರ್ಮಾ. ಒಳ್ಳೆ ಅಷ್ಟು ಫಾಸ್ಟ್ ಬೌಲಿಂಗ್ ಇಲ್ಲ, ಹೈಟ್ ಇಲ್ಲ, ಏನಿಲ್ಲ. ಬಟ್ ಅವ್ರು ಏನು ಮಾಡಬೇಕೋ ಅದನ್ನು ಕನ್ಸಿಸ್ಟೆಂಟಾಗಿ ಮಾಡ್ತಿದ್ದಾರೆ, ಪ್ರೂವ್ ಮಾಡ್ತಿದ್ದಾರೆ. ಬಟ್ ಡೆತ್ ಓವರ್ಸಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರ್ಬೋದು. ಬಟ್ ಇನ್ನೊಂದು ಸ್ವಲ್ಪ ಏನಾದರೂ ಕಂಟ್ರೋಲ್ ಮಾಡಿದಿದ್ರೆ ಮೇ ಬಿ ಆ 200 ರನ್ ಅನ್ನೋದು ಏನಿದೆ ಪ್ರೆಷರ್, ಅದನ್ನು ಕಡಿಮೆ ಮಾಡಿ ಒಂದು 190, 195 ಈ ಥರ ಏನಾದರೂ ಅಷ್ಟು ಮಾತ್ರಕ್ಕೆ ಕಟ್ಟ ಹಾಕಿದಿದ್ರೆ ಮೇ ಬಿ ಗೆಲ್ಲೋ ಚಾನ್ಸಸ್ ಇರ್ತಿದೆ ಆರ್ ಆರ್ಗೆ. ಬಟ್ ಅದನ್ನು ಅವ್ರು ಮಿಸ್ ಮಾಡಿಕೊಂಡ್ರು. ರನ್ಸ್ ಕೊಟ್ಟರು, ವೈಡ್ಗಳು ಕೊಟ್ಟರು ತುಂಬ. ಮತ್ತು ಅದರಿಂದನೇ ಅವ್ರು ಅಷ್ಟು ರನ್ ಹೋಗೋಕ್ಕೆ ಸಾಧ್ಯ ಅಂತ ನನಗನ್ನಿಸ್ತಿದೆ. 217 ರನ್, 217, 6 ವಿಕೆಟು, 20 ಓವರ್ಗೆ. ಅಲ್ಲಿಗೆ ಫಿನಿಶ್ ಆಯಿತು ಗೇಮು. ಅದಾದಮೇಲೆ ಇನ್ನಿಂಗ್ ಸ್ಟಾರ್ಟ್ ಮಾಡಿದ್ದು ಆರ್ ಆರ್ ಫಸ್ಟಲ್ಲೇ ಲಯ ಕಳ್ಕೊಂಡ್ಬಿಟ್ರು. ಪವರ್ ಪ್ಲೇಲೇ ಅವ್ರದ್ದು ಗೇಮ್ ಅರ್ಥ ಆಗೋಯ್ತು ನಮಗೆ. ಇವರೇನು ಪ್ರೂವ್ ಅಂದರೆ ಏನು ಅಂದರೆ ಡೆತ್ವರೆಗೂ ಹೋಗೋಕ್ಕೂ ಆಗಲ್ಲ, ಅಂದರೆ ಲಾಸ್ಟ್ವರೆಗೂ ತೊಗೊಂಡು ಹೋಗೋಕ್ಕೂ ಆಗಲ್ಲ ಅನ್ನೋ ಸಿಚುವೇಶನ್ಗೆ ಬಂದುಬಿಟ್ರು ಆರ್ ಆರ್ ಸ್ಟಾರ್ಟಿಂಗಲ್ಲೇ. ಏನಕ್ಕೆ ಅಂತ ಹೇಳ್ತೀನಿ. ನೀವು ಜೈಸ್ವಾಲೇ ಒಂದು
ಅದೇನು ಶಾಟ್ ಅಂತ ನನಗೆ ಗೊತ್ತಿಲ್ಲ ಹೆಸರು ಅದರದ್ದು, ಬಟ್ ಅದು ಹೋಗಿ ಹರ್ಷದ್ ಖಾನ್ ಬೌಲಿಂಗಲ್ಲಿ ಸೇಮ್ ವಿರಾಟ್ ಕೊಹ್ಲಿಗೆ ಹೆಂಗ್ ಫೀಲ್ಡಿಂಗ್ ಇತ್ತೋ ಸೇಮ್ ಅದೇ ಫೀಲ್ಡಿಂಗು, ಅಲ್ಲೇ ಕ್ಯಾಚ್. ಬಟ್ ಅದೇನು ಅಂತ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಆಟ ಆಗಿದ ತಕ್ಷಣ ರಿಯಾನ್ ಪರಾಗ್ ಬಂದು, ರಿಯಾನ್ ಪರಾಗ್ ಮತ್ತು ಸಂಜು ಸ್ಯಾಮ್ಸನ್ ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಿತ್ತು. ಬಟ್ ಅವರು ಅಷ್ಟೇ ಸುಮ್ಮನೆ ಇಲ್ದಿರೋ ಶಾರ್ಟ್ಸ್ಗೆಲ್ಲ ಆಡಕ್ಕೆ ಹೋಗಿ, ಮೇ ಬಿ ಅವರು ಕವರ್ ಡ್ರೈವ್ ಹೊಡೆಯೋಕೆ ಹೋದ್ರು ಏನೋ, ಮೇ ಬಿ ಗೊತ್ತಿಲ್ಲ ನನಗೆ. ಅದು ಬಾಲ್ ಫಸ್ಟ್ ಬ್ಯಾಟ್ಗೆ ಎಡ್ಜ್ ಆಗಿ, ಅದಾದ್ಮೇಲೆ ಬ್ಯಾಟ್ ಗ್ರೌಂಡ್ಗೆ ಎಡ್ಜ್ ಆಗಿ ಡಬಲ್ ಸ್ಪೈಕ್ ಬಂತು. ಅಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಏನೋ ಅಂದರೆ ಡಿಸ್ಕಷನ್ ನಡೀತು, ಸಾರಿ ಕಾಂಟ್ರವರ್ಸಿ ಅಂತಿದ್ದೇನೆ, ಡಿಸ್ಕಷನ್ ನಡೀತು ಅಂಪೈರ್ಗೂ ರಿಯಾನ್ ಪರಾಗ್ಗೂ. ಬಟ್ ಅದಾದಮೇಲೆ ಥರ್ಡ್ ಅಂಪೈರ್ ಏನು ಕೊಟ್ಟಿರ್ತಾರೋ ಡಿಸಿಷನ್ ತೊಗೊಳ್ಲೇಬೇಕು, ಅದು ಔಟೇ ಆ್ಯಕ್ಚುಲಿ. ಫಸ್ಟ್ ಬ್ಯಾಟ್ ಟಚ್ ಆಗ ಸ್ಮಾಲ್ ಸ್ಪೈಕ್ ಬಂದಿರುತ್ತೆ, ಅದಾದಮೇಲೆ ಗ್ರೌಂಡಿಗೆ ಟಚ್ ಆದಾಗ ಬಿಗ್ ಸ್ಪೈಕ್ ಬರುತ್ತೆ. ಸೊ ಅದನ್ನು ಅವ್ರು ನೋಡಿಲ್ಲ ಅನ್ಸುತ್ತೆ ಮೇ ಬಿ ರಿಯಾನ್ ಪರಾಗಲ್ಲಿ, ಅವ್ರು ಔಟ್ ಆದರು. ಅದಾದಮೇಲೆ ಬಂದಿದ್ದು ಯಾರು ಇವರು ಧ್ರುವ್ ಜುರೆಲ್ ಮತ್ತು ಅವರು ಅಷ್ಟೇ, ಅವರು ರಶೀದ್ ಖಾನ್ಗೆ ಔಟ್ ಆದರು. ಈ ಸರಿ ಏನು ಒಳ್ಳೆ ವಿಷಯ ಅಂದರೆ ಎಲ್ಲ ಮ್ಯಾಚಲ್ಲೂ ಕನ್ಸಿಸ್ಟೆಂಟಾಗಿ ಆಡೋ ಸಿರಾಜ್ ಈ ಮ್ಯಾಚಲ್ಲಿ ಸ್ವಲ್ಪ ಅವರು ಔಟ್ ಸ್ವಿಂಗ್ ಮಾಡಿದ್ರೆ ವೈಡ್ ಹೋಗ್ತೈತೆ, ಇನ್ ಸ್ವಿಂಗ್ ಮಾಡಿದ್ರೆ ಈ ವೈಡ್ ಹೋಗ್ತೈತೆ, ಕನ್ಸಿಸ್ಟೆಂಟಾಗಿ ಹಾಕೋಕ್ಕಾಗಿಲ್ಲ. ಬಟ್ ಆದ್ರೂ 2 ವಿಕೆಟನ್ನು ತೊಗೊಂಡ್ರು ಅನ್ಸುತ್ತೆ ಮೊಹಮ್ಮದ್ ಸಿರಾಜ್. 1 ವಿಕೆಟು. ಪ್ರಸಿದ್ಧ ಕೃಷ್ಣ ಬಗ್ಗೆ ಮಾತಾಡಬೇಕು, ನಾನು ಮಾತಾಡ್ತೀನಿ ಇದು ಆದಮೇಲೆ, ಬ್ಯಾಟಿಯರ್ಸ್ ಬಗ್ಗೆ ಆದಮೇಲೆ. ಬಟ್ ರಶೀದ್ ಖಾನು T20 ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್, ಗೋಟ್ ಅವರು. ಬಟ್ ಈ ಸೀಸನ್ ಅವ್ರಿಗೆ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ ಇಲ್ಲಿವರೆಗೂ. ಬಟ್ ನೆನ್ನೆ ಮ್ಯಾಚಲ್ಲಿ 2 ವಿಕೆಟ್ ತೊಗೊಂಡು, ಇಲ್ಲ ನಾನು ಇದ್ದೀನಿ, ನಾನು ಪಾರ್ಟಿಗೆ ಬರ್ತೀನಿ ಅಂತೇಳಿ 2 ವಿಕೆಟ್ನ ಕಾಂಟ್ರಿಬ್ಯೂಟ್ ಮಾಡಿ ತೊಗೊಂಡು. ಸೊ ಇವ್ರದ್ದೊಬ್ರದ್ದು ಯಾರ್ದು ಧ್ರುವ್ ಜುರೆಲ್ ಒಬ್ರದ್ದು, ಅದಾದಮೇಲೆ ಧ್ರುವ್ ಜುರೆಲ್ಲು ಮತ್ತು ಶುಭಮ್ ದುಬೆ ಒಂದು ಒಳ್ಳೆ ಕ್ಯಾಚ್ ಮಿಸ್ ಮಾಡಿದ್ರು ಫಸ್ಟ್ ಇನ್ನಿಂಗ್ಸಲ್ಲಿ, ಅದೊಂದು ಬೇಜಾರು. ಅದು ಯಾರ್ದು ಅಂತ ನಾನು ಮರ್ತೋಗಿದ್ದೀನಿ, ನಿಮಗೆ ನೆನಪಿದೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಯಾರು ಏನು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಬಂದಿದ್ದು ಹಿಟ್ಮೇರು, ಅವರೊಬ್ಬರೇ ಅಂತ ಎಷ್ಟು ಓಡಾಡ್ತಾರೆ, ಡಬಲ್ ಡಿಜಿಟ್ ಮಾಡಿದ್ದು ಇಬ್ಬರೇ, ಸಂಜು ಸ್ಯಾಮ್ಸನ್ನು ಮತ್ತು ಹಿಟ್ಮೇರು. ಅದಾದಮೇಲೆ ಇನ್ಯಾರು ಡಬಲ್ ಡಿಜಿಟ್ ಮಾಡಿಲ್ಲ. ಸಾರಿ, ರಿಯಾನ್ ಪರಾಗ್, 3 ಜನ, ರಿಯಾನ್ ಪರಾಗು, ಸಂಜು ಸ್ಯಾಮ್ಸನ್ನು, ಹಿಟ್ಮೇರ್ ಜೊತೆಗೆ ಇನ್ನೊಬ್ರು ಯಾರಾದರೂ ಒಬ್ಬ ಬ್ಯಾಟ್ಸ್ಮನ್ ಸಾಥ್ ಕೊಟ್ಟಿದ್ದರೆ ಮ್ಯಾಚ್ ನನಗೆ ಗೆಲ್ಲಿಸ್ತಿದ್ರು ಅಂತ ನನಗೆ ಅನಿಸ್ತಿದೆ. ಬಟ್ ಪ್ರಸಿದ್ಧ ಕೃಷ್ಣ ಬಗ್ಗೆ ಮಾತಾಡಬೇಕು. ಫಸ್ಟ್ ಮ್ಯಾಚು ಸಿರಾಜು ಪ್ರಸಿದ್ಧ ಕೃಷ್ಣ ರನ್ ಮಿಷನ್ ಆದಮೇಲೆ ಅವ್ರು ಕಮ್ ಬ್ಯಾಕ್ ಮಾಡಿದ ರೀತಿ, ನೆಹ್ರಾ ಮಾಮ ಅದು ಏನು ಹೇಳ್ತಿದ್ದಾರೋ ಬೌಲರ್ಸ್ಗಂತೂ ನನಗಂತೂ ಗೊತ್ತಿಲ್ಲ, ದೇವರಣೆಗೂ. RCB ಇದ್ದಾಗ ಏನು ಹೇಳ್ತಿದ್ರು, ಇವ್ರು ಏನು ಅರ್ಥ ಮಾಡ್ಕೋತಿದ್ರು ನನಗಂತೂ ಅರ್ಥ. ಬಟ್ GTಗೆ ಹೋದ್ಮೇಲೆ ಅವ್ರು ಎಂಥ ಬೌಲಿಂಗ್ ಯೂನಿಟ್ ಕೊಟ್ರು, ಮೇ ಬಿ ಲಾಸ್ಟ್ ಇಯರ್ ಸ್ವಲ್ಪ ಬ್ಯಾಟಿಂಗ್ ಕೊಲ್ಯಾಪ್ಸ್ ಇರೋದ್ರಿಂದ ಮೇ ಬಿ ಅಷ್ಟು ಪ್ರೂವ್ ಮಾಡೋಕ್ಕಾಗಿಲ್ಲ ಅವ್ರಿಗೆ ಬೌಲಿಂಗಲ್ಲಿ. ಮೊಹಮ್ಮದ್ ಶಮೀನು ಮಿಸ್ ಆಗಿದ್ರು ಅದೇ ಕಾರಣದಿಂದ ಅನಿಸುತ್ತೆ. ಬಟ್ ಈ ಸರಿ ಟೇಬಲ್ ಟಾಪಲ್ಲಿ ಹೋಗಿ ಕುತ್ಕೊಂಡಿದ್ದಾರೆ ವಿತ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸಸ್. ಲಾಸ್ಟ್ 4 ಗೇಮ್ಸು ಕಂಟಿನ್ಯೂಸ್ ಆಗಿ ಗೆದ್ದಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಹೇಗೆ ಅವ್ರ ಮೈಂಡ್ ಸೆಟ್ ಪ್ರಿಪೇರ್ ಮಾಡ್ತಿದ್ದಾರೆ ಬೌಲರ್ಸ್ದಾಗಲಿ. ಎಸ್ಪೆಷಲಿ ಬೌಲರ್ಸ್ ಪಾರ್ಟಿಗೆ ಬಂದರೆ ಮ್ಯಾಚ್ ನಮ್ಮದೇ. ನೀವು ಎಷ್ಟೇ ಬ್ಯಾಟಿಂಗ್ ಆಡಿ, ಬೌಲರ್ಸು ಸರಿಯಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಅವತ್ತು ನಮ್ಮ ಮ್ಯಾಚ್ ನಮ್ದಲ್ಲ ಅಂತ ಅರ್ಥ. ಅದನ್ನು ಕನ್ಸಿಸ್ಟೆಂಟಾಗಿ GT ಮಾಡ್ತಿದ್ದಾರೆ ಅಂದರೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಎಸ್ಪೆಷಲಿ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣಗೆ ಮತ್ತು ನಮ್ಮ XRCB ಪ್ಲೇಯರ್ ಮೊಹಮ್ಮದ್ ಸಿರಾಜ್ಗೆ. ಎಲ್ಲ ಔಟ್ ಆದಮೇಲೆ ಭಾರೀ ಅಂತರದಿಂದ ಸೋತ RR GT ಮೇಲೆ 58 ರನ್ನು. ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್ ಅಲ್ಲ. 58 ರನ್ ರೇಟ್ ಎಲ್ಲೆಲ್ಲೋ ಆಗ್ಬಿಡುತ್ತೆ. ಟೇಬಲ್ ನೋಡೋಣ ಹೇಗಿದೆ ಅಂತ, ಯಾರ್ಯಾರು ಫಸ್ಟ್ ಇದ್ದಾರೆ, ಯಾರು ಏನು, ನಾನು ನೋಡಿ ತುಂಬ ದಿನ ಆಯಿತು ಟೇಬಲ್ಲು. ಫಸ್ಟ್ ಅಂತೂ GT ಇದ್ದಾರೆ, ಡೆಲ್ಲಿ, ಆಮೇಲೆ RCB ಅನ್ಸುತ್ತೆ ಮೇ ಬಿ. ನೋಡೋಣ ಏನಿದೆ ಅಂತ. GT ಫಸ್ಟ್ ಪ್ಲೇಸು, ಡೆಲ್ಲಿ ಸೆಕೆಂಡ್ ಪ್ಲೇಸು, ಬ್ಯಾಂಗ್ಳೂರ್ ಥರ್ಡ್ ಪ್ಲೇಸು, ಪಂಜಾಬ್ ಕಿಂಗ್ಸ್ 6th ಪ್ಲೇಸು, ಲಕ್ನೋ 5th ಪ್ಲೇಸು. ಸೊ ಕಪ್ಪು ಗೆಲ್ಲದೆ ಇರೋ 3 ಟೀಮು ಟಾಪಲ್ಲಿದೆ. ಅದು ಖುಷಿಯಾಗೋ ವಿಷಯ. ನೋಡೋಣ ಈ ವರ್ಷ ಏನಾದರೂ ಚೇಂಜ್ ಆಗುತ್ತಾ, ಹೊಸ ಮುಖಗಳನ್ನ ನೋಡೋಕ್ಕಾಗುತ್ತಾ ಚಾಂಪಿಯನ್ಸ್ ಆಗಿ. ಬಟ್ ಆ್ಯಸ್ ಎ RCB ಫ್ಯಾನ್, RCB ವಿನ್ ಆಗಲಿ ಅಂತ ಯಾವಾಗಲೂ ನಾನು ಬೇಡ್ಕೊತಿರ್ತೀನಿ. ಬಟ್ ಒಂದೇ ಸರಿ ನಾನು ಈ ಸರಿ ಕಪ್ ನಮ್ಮದೇ ಅಂತ ಅನ್ನಲ್ಲ ನಾನು. ಬಟ್ ನಾನೇನಂತೀನಿ ಅಂದರೆ ಒಂದೊಂದು ಮ್ಯಾಚು ಈ ಮ್ಯಾಚ್ ನಮ್ಮದೇ ಅಂತ ಅಂದ್ಕೊಂಡು ಹೋಗ್ತೀನಿ. ಸೊ ಅದು ಆವಾಗಲೇ ತಾನಾಗೆ ಆ ಪ್ರಕೃತಿನೇ ಸಹಾಯ ಮಾಡುತ್ತೆ ಅದಕ್ಕೆ ಅಂತ ನಾನು ಭಾವಿಸ್ತೀನಿ. ಸೊ ನಿಮಗೂ ಅದೇ ಅನಿಸಿದ್ರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಈ ಸಲ ಕಪ್ ನಮ್ಮದೇ ಅಂತ, ಅಥವಾ ಈ ಸರಿ ಮ್ಯಾಚ್ ನಮ್ಮದೇ ಅಂತ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ. ನೆನ್ನೆ ಮ್ಯಾಚ್ ಏನು ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಬಟ್ ಸಾಯಿ ಸುದರ್ಶನ್ ಬ್ಯಾಟಿಂಗು, GT ಮಿಡಲ್ ಆರ್ಡರ್, ಇಲ್ಲ ನಾವು ಕೇಪಬಲ್ ಇದ್ದೀವಿ, ಟಾಪ್ ಆರ್ಡರ್ ರನ್ ಮಾಡಿಲ್ಲ ಅಂದ್ರೂ ನಾವು ರನ್ ಮಾಡ್ತೀವಿ ಅಂತ ತೋರಿಸ್ಕೊಟ್ರು ಅವರು. ಬಟ್ ಟಾಪ್ ಆರ್ಡರ್ ರನ್ ಬರ್ದೇ ಇದ್ದಾಗ ಏನು ಮಾಡ್ತಾರೆ ಅನ್ನೋದು ನನಗಂತೂ ಕ್ವಶನ್ ಮಾರ್ಕೆ ಒಂದು. ಈಗ ಸಾಯಿ ಸುದರ್ಶನ್ ಸ್ಕೋರ್ ಮಾಡಿ, ಬಟ್ಲರು ಸ್ಕೋರ್ ಮಾಡಿಲ್ಲ ಅಂದರೆ ಈ 3 ಜನ, ಶುಭನ್ ಗಿಲ್, ಈ 3 ಜನ ಸ್ಕೋರ್ ಮಾಡದೇ ಇದ್ದಾಗ ಮಿಡ್ಲ್ ಆರ್ಡರ್ಗೆ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದು ನೋಡಬೇಕು. ಬಟ್ ನೋಡೋಣ ಮುಂದೆ ಅದು ನೋಡೋಕೆ ಸಿಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸೊ ಟಾಟಾ ಬಾಬಾ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಬರುತ್ತೆ ಒಂದು, RCB ಕ್ಯಾನ್ ವಿನ್ ಇನ್ ದೇರ್ ಹೋಮ್ ಗ್ರೌಂಡ್ ಅಂತ. ಆ ವಿಡಿಯೋ ನೋಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.